My dear friends, it's a joy for me to see you this morning. ಪ್ರಿಯ ಸ್ನೇಹಿತರೆ, ಈ ಮುಂಜಾನೆ ನಿಮ್ಮೆಲ್ಲರನ್ನೂ ನೋಡುವುದು ಸಂತೋಷ. Today we're meditating on John 1:51. ನಾವು ಈ ದಿನ ಯೋಹಾನ 1:51 ಧ್ಯಾನಿಸಲಿದ್ದೇವೆ. It says, "You will see heaven open and the angels of God ascending and descending on the Son of Man." ನೀವು ಪರಲೋಕವು ತೆರೆದಿರುವುದನ್ನು, ಮನುಷ್ಯಕುಮಾರನ ಮೇಲೆ ದೇವದೂತರು ಏರಿ ಹೋಗುತ್ತಾ ಇಳಿದು ಬರುತ್ತಾ ಇರುವುದನ್ನು ನೋಡುವಿರಿ. We see a similar verse in the Old Testament where Jacob sees a dream where the angels are ascending and descending from heaven to earth. ಇದಕ್ಕೆ ಸಮಾನವಾದ ವಚನವನ್ನು ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುತ್ತೇವೆ. ಅಲ್ಲಿ ಯಾಕೋಬನು ಒಂದು ಕನಸು ಕಂಡನು, ದೇವದೂತರು ಏರಿ ಹೋಗುತ್ತಾ ಇಳಿದು ಬರುತ್ತಾ ಇರುವುದನ್ನು ಕಂಡನು. So what does this mean? ಹಾಗಾದರೆ ಇದರ ಅರ್ಥವೇನು? The angels are working on behalf of God to fulfill his will and his plan. ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ, ಆತನ ಯೋಜನೆಯನ್ನು ಪೂರೈಸುವುದಕ್ಕಾಗಿ ದೇವದೂತರು ಕಾರ್ಯ ಮಾಡುತ್ತಿದ್ದಾರೆ ಎಂಬುದು ಇದರ ಅರ್ಥ. So according to today's promise, we see that Jesus is the bridge between heaven and earth. ಈ ದಿನದ ವಾಗ್ದಾನ ವಚನದ ಆಧಾರಿತವಾಗಿ ನಾವು ನೋಡುತ್ತೇವೆ, ಪರಲೋಕ ಮತ್ತು ಭೂಮಿಗೆ ಯೇಸುವೇ ಸೇತುವೆಯಾಗಿದ್ದಾನೆ. Through Jesus we receive salvation, and through him we receive God's plan to fulfill God's will in our life. ಯೇಸುವಿನಿಂದಲೇ ನಮಗೆ ರಕ್ಷಣೆ ದೊರಕುತ್ತದೆ. ಆತನ ಮುಖಾಂತರವೇ ದೇವರ ಚಿತ್ತ ನೆರವೇರಿಸುವುದಕ್ಕಾಗಿ ಆತನ ಯೋಜನೆ ದೊರಕುತ್ತದೆ. Yes, he is the bridge between heaven and earth. ಹೌದು, ಪರಲೋಕ ಮತ್ತು ಭೂಮಿಗೆ ಆತನೇ ಸೇತುವೆಯಾಗಿದ್ದಾನೆ. There's a place in China called Heaven's Gate where people from all over the world come to see the bridge between heaven and earth. ಚೈನಾದಲ್ಲಿ ಒಂದು ಸ್ಥಳವಿದೆ, ಅದುವೇ ಸ್ವರ್ಗದ ದ್ವಾರ ಎಂದು. ಲೋಕದೆಲ್ಲೆಡೆ ಇರುವ ಜನರು ಅದನ್ನು ವೀಕ್ಷಿಸಲು ಬರುತ್ತಾರೆ, ಪರಲೋಕ ಮತ್ತು ಭೂಮಿಯ ಮಧ್ಯೆ ಇರುವ ಸೇತುವೆಯನ್ನು ನೋಡಲು. In 2023, almost 5 million people came to see that place. 2023ರಲ್ಲಿ 5 ಮಿಲಿಯನದಷ್ಟು ಜನರು ಅದನ್ನು ವೀಕ್ಷಿಸಲು ಬಂದು ಹೋದರು. People make so many sacrifices, climbing so many steps, almost 999 steps, just to go and stand at that point. ಇದನ್ನು ವೀಕ್ಷಿಸಲು ಅನೇಕ ತ್ಯಾಗಗಳನ್ನು ಮಾಡುತ್ತಾರೆ. ಪ್ರಯಾಸಪಟ್ಟು 999 ಮೆಟ್ಟಿಲುಗಳನ್ನು ಹತ್ತಿ ಆ ಸ್ಥಳಕ್ಕೆ ಹೋಗಿ ನಿಲ್ಲುತ್ತಾರೆ. They just want to see a peak of heaven. ಹೀಗೆ ಸ್ವರ್ಗದ ಶಿಖರವನ್ನು ನೋಡಲು ಬಯಸುತ್ತಾರೆ. But my dear friends, ಆದರೆ ಪ್ರಿಯ ಸ್ನೇಹಿತರೆ, we have full access to the bridge between heaven and earth. ಪರಲೋಕ ಮತ್ತು ಭೂಮಿಯ ನಡುವೆ ಇರುವ ಸೇತುವೆಗೆ ನಮಗೆ ಪ್ರವೇಶವಿದೆ. When we believe in Jesus, ನಾವು ಯೇಸುವನ್ನು ನಂಬುವಾಗ he is our advocate. ಆತನೇ ನಮ್ಮ ಪಕ್ಷವಾದಿ. When the thief on the side of the cross told Jesus, ಯೇಸುವಿನ ಕ್ರೂಜೆಯ ಬದಿಯಲ್ಲಿದ್ದ ಕಳ್ಳನು ಹೇಳಿದಾಗ, "Remember me when you come into your kingdom." ನಿನ್ನ ರಾಜ್ಯವನ್ನು ಪಡೆದವನಾಗಿ ಬಂದಾಗ ನೆನಪಿಸಿಕೋ. Jesus said, ಯೇಸು ಆಗ ಹೇಳಿದನು, "Today you will be with me in paradise." ಇಂದೇ ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂದು. He advocated for him. ಆತನು ಅವನ ಪರವಾಗಿ ವಾದಿಸಿದನು. The same way God will advocate for you. ಇದೇ ರೀತಿಯಲ್ಲಿ ದೇವರು ನಿಮ್ಮ ಪಕ್ಷವಾಗಿ ಇರುವನು. When you are tempted to sin and when you're caught up in sin, ನೀವು ಪಾಪ ಮಾಡುವ ಶೋಧನೆಗೆ ಒಳಗಾದಾಗ, ಸಿಲುಕಿದಾಗ, when you repent, Jesus will help you come out of that sin. ನೀವು ಪಶ್ಚಾತ್ತಾಪ ಪಡುವಾಗ ಅದರಿಂದ ಹೊರಬರುವುದಕ್ಕೆ ಯೇಸುವೇ ಸಹಾಯ ಮಾಡುವನು. And he will be the bridge for you to go to heaven. ಪರಲೋಕಕ್ಕೆ ಹೋಗುವುದಕ್ಕೆ ಆತನೇ ನಿಮಗೆ ಸೇತುವೆಯಾಗುವನು. So believe in him. ಆದ್ದರಿಂದ ಆತನನ್ನು ನಂಬಿರಿ, Trust in him. ಭರವಸೆ ಬಿಡಿರಿ, And allow him to help you in your life. ನಿಮ್ಮ ಜೀವಿತದಲ್ಲಿ ಸಹಾಯ ಮಾಡಲು ಅನುಮತಿಸಿರಿ. Every day include him in your life. ಪ್ರತಿದಿನ ನಿಮ್ಮ ಜೀವಿತದಲ್ಲಿ ಆತನನ್ನು ಒಳಪಡಿಸಿರಿ. Ask him, "What do I need to do today? ನಾನು ಈ ದಿನ ಏನು ಮಾಡಲಿ ಎಂದು ಕೇಳಿರಿ. How can I fulfill your will in my life today?" ಈ ದಿನ ನಿನ್ನ ಚಿತ್ತವನ್ನು ನಾನು ಹೇಗೆ ಪೂರೈಸಲಿ ಕೇಳಿರಿ. He will show you the plans he has for you. ನಿಮಗೋಸ್ಕರ ಇರುವ ಯೋಜನೆಯನ್ನು ಆತನು ತೋರಿಸುವನು. He will keep you from sin and temptation. ನಿಮ್ಮನ್ನು ಪಾಪದಿಂದ, ಶೋಧನೆಯಿಂದ ಆತನು ತಪ್ಪಿಸುವನು. And he will guide you to heaven's path. ಪರಲೋಕದ ಮಾರ್ಗಕ್ಕೆ ನಿಮ್ಮನ್ನು ನಡೆಸುವನು. So today put your trust in Jesus. ಆದ್ದರಿಂದ ಈ ದಿನ ಯೇಸುವಿನ ಮೇಲೆ ಭರವಸೆವಿಡಿರಿ. Shall we pray? ನಾವು ಪ್ರಾರ್ಥಿಸುವ. Lord Jesus, today as your children make this decision, ಯೇಸುವೇ, ಈ ದಿನ ನಿನ್ನ ಮಕ್ಕಳು ನಿರ್ಧಾರವನ್ನು ಮಾಡುವಾಗ, Lord, enter into their heart. ಅವರ ಹೃದಯವನ್ನು ಪ್ರವೇಶಿಸು ದೇವರೇ. Let your Holy Spirit fill them. ಪವಿತ್ರಾತ್ಮನು ಅವರನ್ನು ತುಂಬಿಕೊಳ್ಳಲಿ. Let them know the plans that you have for them. ಅವರಿಗೋಸ್ಕರ ಇರುವ ಯೋಜನೆಯನ್ನು ಅವರು ತಿಳಿಯಲಿ. And let them take every step that leads them to righteousness. ಅವರು ತಮ್ಮ ಪ್ರತಿ ಹೆಜ್ಜೆಯ ಮೂಲಕ ನೀತಿಯ ಕಡೆಗೆ ಸಾಗಲಿ.
that guides them to the path of heaven. ಅದು ಅವರನ್ನು ಪರಲೋಕದ ಕಡೆಗೆ ನಡೆಸಲಿ. Thank you that heaven is open for us. ನಮಗೋಸ್ಕರ ಪರಲೋಕ ತೆರೆದಿರುವುದಕ್ಕಾಗಿ ಸ್ತೋತ್ರ. And that you will lead us and guide us each day one step closer. ಒಂದು ಹೆಜ್ಜೆ ಪರಲೋಕದ ಕಡೆಗೆ ಪ್ರತಿದಿನ ನಡೆಸುವುದಕ್ಕಾಗಿ ಮಾರ್ಗದರ್ಶಿಸುವುದಕ್ಕಾಗಿ ಸ್ತೋತ್ರ. Help us to fulfill all the plans that you have for us. ನಮಗೋಸ್ಕರ ನೀನು ಮಾಡಿರುವ ಯೋಜನೆಯನ್ನು ಪೂರೈಸುವುದಕ್ಕೆ ಸಹಾಯ ಮಾಡು. By keeping our ears and hearts open to listening to your voice. ನಿನ್ನ ಸ್ವರವನ್ನು ಕೇಳುವುದಕ್ಕಾಗಿ ನಮ್ಮ ಹೃದಯವು ಕಿವಿಗಳು ತೆರೆದಿರುವಂತೆ ಮಾಡು. And our eyes open to see what you have planned for us, Lord. ನಿನ್ನ ಯೋಜನೆಯನ್ನು ನಾವು ನೋಡುವಂತೆ ನಮ್ಮ ಕಣ್ಣುಗಳನ್ನು ತೆರೆಯ ಮಾಡು. And help us to walk in it. ಅದರಲ್ಲಿ ನಡೆಯುವುದಕ್ಕೆ ಸಹಾಯ ಮಾಡು. Be with us throughout this day. ಈ ದಿನವಿಡೀ ನಮ್ಮೊಂದಿಗಿರು. In Jesus' name I pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ. Amen. ಆಮೆನ್. God bless. ದೇವರು ನಿಮ್ಮನ್ನು ಆಶೀರ್ವದಿಸಲಿ.